ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಇದೆಯಲ್ಲ, ಅದು ಗರ್ಭಪಾತ, ಮಿಸ್ಕ್ಯಾರೇಜ್, ಅಬಾರ್ಷನ್, ಅಥವಾ ಏನಂದರೆ ಇಮಿಡಿಯೇಟ್ಲಿ ಗರ್ಭಧಾರಣೆ ಆದ ತಕ್ಷಣ ಗರ್ಭಪಾತ ಆಗೋದು. ಸೊ ಇದು ಯಾಕಾಗುತ್ತೆ, ಇದಕ್ಕೆ ಸಿಂಪ್ಟಮ್ಸ್ ಏನೇನು ಬರ್ಬೋದು, ಇದಕ್ಕೆ ಚಿಕಿತ್ಸೆ ಏನು, ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇನ್ನವರೆಗೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಚಾನಲ್ ಮೇಲೆ ಸೆಕ್ಸ್ ಆಗಲಿ, ಗರ್ಭಧಾರಣೆ ಆಗಲಿ, ಈ ವಿಷಯ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಡೀಟೇಲಾಗಿ ಸೈನ್ಸು ಮತ್ತು ಎವಿಡೆನ್ಸ್ ಬೇಸ್ಡ್ ಸೈನ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಇವಾಗ ಗರ್ಭಪಾತ ಅಥವಾ ಗರ್ಭಸ್ರಾವ ಅಂದರೆ ಏನು? ಯೂಶಲಿ ಇದು ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲನೇ 3 ತಿಂಗಳು. ಈ ಟೈಮ್ನಲ್ಲಿ ಇದು 26% ಪಾಸಿಬಿಲಿಟಿ ಇರೋದು. 100 ಪ್ರೆಗ್ನೆನ್ಸಿ ಆಗ್ತಾ ಇದೆ ಅಂದರೆ 26 ಪ್ರೆಗ್ನೆನ್ಸಿನಲ್ಲಿ ಇದ್ರ ಭಯ ಇರುತ್ತೆ ಮಿಸ್ಕ್ಯಾರೇಜ್ ಆಗೋದು. ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಫಸ್ಟ್ ರೀಸನ್ಸ್ ಏನಂದರೆ ಕ್ರೋಮೋಸೋಮಲ್ ಡಿಫೆಕ್ಟ್. ತಮ್ಮ ಕ್ರೋಮೋಸೋಮು, ತಮ್ಮ ಪಾರ್ಟ್ನರ್ ಕ್ರೋಮೋಸೋಮು ಒಬ್ಬರೊಬ್ಬರಿಗೆ ಮ್ಯಾಚ್ ಆಗಿಲ್ಲ ಅಂದರೆ ಆಗುವ ಮಗು, ಆಗುವ ಭ್ರೂಣ, ಆಗುವ ಶಿಶು ಅದರಲ್ಲಿ ಅಷ್ಟು ಪೊಟೆನ್ಷಿಯಲ್ ಇರಲ್ಲ, ಅಷ್ಟು ಸ್ಟ್ರೆಂತ್ ಇರಲ್ಲ. ಸೊ ನೇಚರ್ ಏನು ಮಾಡುತ್ತೆ, ದ್ಯಾಟ್ ವಿಚ್ ಈಸ್ ನಾಟ್ ಫಿಟ್ ಆರ್ ಅನೇಬಲ್ ಟು ಫಿಟ್ ಅಂತ ಏನು ಮಾಡುತ್ತೆ, ಪೆರಿಶ್ ಮಾಡುತ್ತೆ, ಅಂದರೆ ತೆಗೆದ್ಬಿಡುತ್ತೆ. ಒಬ್ರೊಬ್ರು ಸಂಬಂಧನಲ್ಲಿ ಮದುವೆ ಆಗಿದ್ದಿರ್ತಾರೆ, ರಿಲೇಷನ್, ಇಂಟರ್ಮೀಡಿಯೇಟ್ ರಿಲೇಷನ್. ಏನಂದರೆ ತಂಗಿನ ಮಗಳಿಗೆ ಮದುವೆ ಮಾಡ್ಕೊಡೋದು, ಅಂದರೆ ಮಾಮ ಜೊತೆಗೆ ಮದುವೆ ಆಗೋದು, ಅಥವಾ ತುಂಬ ಹತ್ತಿರ ಏನು ರಿಲೇಷನ್ ಇದೆ, ಫಸ್ಟ್ ಲೈನ್ ಬ್ಲಡ್ ಗ್ರೂಪ್ ಏನು ಹೇಳ್ತೀವಿ ನೋಡಿ, ಆ ಮದುವೆ ಆಗೋದು. ಸೊ ಒಂದೇ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ವೀಕ್ನೆಸ್ಸು ಅಥವಾ ಒಂದು ಪರ್ಟಿಕ್ಯುಲರ್ ಕಾಯಿಲೆ ನಡೀತಾ ಇರುತ್ತೆ. ಸೊ ಒಂದೇ ಫ್ಯಾಮಿಲಿನಲ್ಲಿ 2 ಜನ ಬಂದುಬಿಟ್ರೆ ಏನಾಗುತ್ತೆ, ಇಲ್ಲಿಂದ ಒಂದು 5% ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲೊಂದು 5%, ಅದು 10% ಆಯಿತು. ಆವಾಗ ಏನಾಗುತ್ತೆ, ಇದು ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ಡೈರೆಕ್ಟ್ ರಿಲೇಷನಲ್ಲಿ ಮದುವೆ ಮಾಡೋದು ಅವಾಯ್ಡ್ ಮಾಡಬೇಕು. ಸ್ವಲ್ಪ ದೂರದ ಸಂಬಂಧ, ಒಂದು ಹೊಸ ಸಂಬಂಧ ನೋಡಬೇಕು. ಯಾಕಂದರೆ ನಿಮ್ಮದು ಜೆನೆಟಿಕ್ಸ್, ನಿಮ್ದೇನು ಜೀನ್ ಇದೆಯಲ್ಲ, ಆ ಜೀನ್ ಇದೆಯಲ್ಲ, ಅದು ಬೇರೆ ಬೇರೆ ಇರುತ್ತೆ, ಮ್ಯಾಚ್ ಕರೆಕ್ಟಾಗಿ ಆಗಿಬಿಡುತ್ತೆ. ಒಂದೇ ಜೀನೋಟೈಪ್ಸ್ನಲ್ಲಿ ನೀವು ಮದುವೆ ಮಾಡ್ತಾ ಹೋದರೆ ಬರ್ತಾ ಬರ್ತಾ 3rd ಜನರೇಷನ್ 4th ಜನರೇಷನಲ್ಲಿ ಯಾವುದೋ ರೀತಿ ಫಿಸಿಕಲಿ ಪ್ರಾಬ್ಲಮ್ ಆಗ್ಬೋದು, ಮಗು ಅಪಂಗ್ ಹುಟ್ಟಬಹುದು, ಯಾವುದೋ ರೀತಿ ಮೆಂಟಲ್ ಡಿಸೇಬಲ್ ಇರ್ಬೋದು, ಯಾವುದೋ ರೀತಿ ಒಂದು ಪಾರ್ಟು ವೀಕ್ ಇರ್ಬೋದು. ಸೊ ಈ ಥರ ಅಬಾರ್ಷನ್ಗೆ ಒಂದು ರೀಸನ್ ಏನಂದರೆ ಕ್ರೋಮೋಸೋಮಲ್ ಡಿಫೆಕ್ಟ್. ಎರಡನೇದು ಏನಂದರೆ ಇನ್ಫೆಕ್ಷನ್ಸ್. ಸ್ಪೆಷಲಿ ಯಾರು ಪ್ರೆಗ್ನೆಂಟ್ ವುಮೆನ್ ಇದ್ದಾಳೆ, ಟಿ ಬಿದು ಏನಾದರೂ ಇನ್ಫೆಕ್ಷನ್ ಇದೆಯಾ, ಅಥವಾ ರಿಪೀಟೆಡ್ಲಿ ಆಕೆಗೆ ಲೋ ಇಮ್ಯುನಿಟಿದಿಂದ ಫೀವರ್ಸ್ ಬರುತ್ತೆ, ಅಥವಾ ಲೋಕಲ್ ವೆಜಿನೈಟಿಸ್ ಇದೆ, ಸರ್ವಿಸೈಟಿಸ್ ಇದೆ, ಲೋಕಲ್ ಏನು ಗರ್ಭಕೋಶ ಇದೆ, ಆ ಗರ್ಭಕೋಶದಲ್ಲಿ ಯಾವುದೋ ಥರ ಇನ್ಫೆಕ್ಷನ್ ಇದ್ದರೆ ಅದರಿಂದ ಕೂಡ ರಿಪೀಟೆಡ್ಲಿ ಮಿಸ್ಕ್ಯಾರೇಜ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಮೂರನೇದೇನೆಂದರೆ ಇಂಟರ್ನಲ್ ಓಸು ಮತ್ತು ಎಕ್ಸ್ಟರ್ನಲ್ ಓಸ್ ಅಂತ. ಫೀಮೇಲ್ ಸ್ಟ್ರಕ್ಚರ್ ಬಗ್ಗೆ ತಾವು ಯಾವಾಗ ಓದ್ತೀರಾ, ಗರ್ಭಾಶಯ, ಸರ್ವಿಕ್ಸು ಮತ್ತು ವೆಜೈನಾ. ಸೊ ಈ ಇಂಟರ್ನಲ್ ಓಸು ಸ್ವಲ್ಪ ಒಂದು 100ನಲ್ಲಿ 5 ಜನರಿಗೆ ಅಥವಾ 10 ಜನರಿಗೆ ಏನಾಗಿರುತ್ತೆ, ಸ್ವಲ್ಪ ಅದು ಕ್ಲೋಸ್ ಆಗಲ್ಲ ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್. ಸೊ ಅವಾಗ ಏನಾಗುತ್ತೆ, ಇನ್ಕಾಂಪೇಟಿಬಿಲಿಟಿ ಆಫ್ ಇಂಟರ್ನಲ್ ಓಸ್ ಟು ಹೋಲ್ಡ್ ದ್ಯಾಟ್ ಪರ್ಟಿಕ್ಯುಲರ್ ಊಮ್ ಆರ್ ಪರ್ಟಿಕ್ಯುಲರ್ ಶಿಶು. ಆವಾಗ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ವೇಟ್ ಆದಮೇಲೆ ಸ್ಲೋಲಿ ಅದು ರಿಲೀಸ್ ಮಾಡಿಬಿಡುತ್ತೆ, ಬಿಟ್ಬಿಡುತ್ತೆ ಇಂಟರ್ನಲ್ ಓಸ್. ಸೊ ಇದರ ಡಿಫೆಕ್ಟ್ ಇರ್ಬೋದು. ನಮ್ಮ ಹತ್ರ ಹೋದ್ವಾರ ಒಂದು ಪೇಷಂಟ್ ಬಂದಿತ್ತು, ಅವರು ಅಮೇರಿಕಾನಲ್ಲಿ ಇರ್ತಾರೆ. ಸೊ ಯೂಶ್ವಲಿ ಅವ್ರಿಗೆ ಏನು ಹಿಸ್ಟ್ರಿ ಅಂದರೆ, ಗರ್ಭಧಾರಣೆ ಆಗಿದೆ ಅಂತ ಹೇಳ್ಕೊಳ್ಳಿ, ವಿದಿನ್ 6 ವೀಕ್ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಆಲ್ಮೋಸ್ಟು US ಏನಿದೆ ಅಂದರೆ, ಅಲ್ಲಿ ಮಿನಿಮಮ್ 3 ಮಂತ್ಸ್ವರೆಗೆ ನೀವು ಪ್ರೆಗ್ನೆಂಟ್ ಇದ್ರೂ ನಿಮ್ಗೆ ಯಾವುದೋ ಆಬ್ಸ್ಟೆಟ್ರಿಷಿಯನ್ ಅಥವಾ ಗೈನಿಕಾಲಜಿಸ್ಟ್ ಅವ್ರಿಗೆ ಕನ್ಸಲ್ಟೇಷನ್ ಸಿಗಲ್ಲ.
ನಮ್ಮ ಇಂಡಿಯಾನಲ್ಲಿ ಏನು ಮಾಡ್ತಾರೆ, ಈ ಥರ ಟೆಂಡೆನ್ಸಿ ಇದ್ದರೆ ಇಮಿಡಿಯೇಟ್ಲಿ ಗರ್ಭಧಾರಣೆ ಯಾವಾಗ ಆಯ್ತು ನೋಡಿ, ಇಂಟರ್ನಲ್ ಓಸ್ಗೆ ಸ್ವಲ್ಪ ಸ್ಟಿಚ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಅಲ್ಲಿ 3 ಮಂತ್ಸ್ ಟಚ್ಚೇ ಮಾಡಲ್ಲ. ಸೊ ಆ ಒಂದು ರೀಸನ್ದಿಂದ ಏನಾಗುತ್ತೆ, ಇದು ರಿಪೀಟೆಡ್ಲಿ ಅವರಿಗೆ ಅಬಾರ್ಷನ್ ಆಗ್ತಾ ಇದೆ. ಇವಾಗ ಲಾಸ್ಟ್ 6 ಇಯರ್ದಿಂದ ಸೆಕೆಂಡ್ ಬೇಬಿಗಾಗಿ ಟ್ರೈ ಮಾಡ್ತಾರೆ. ಫಸ್ಟ್ ಮಗು ಇಂಡಿಯಾನಲ್ಲಿ ಇದ್ದಾಗ ಆಗಿತ್ತು. ಸೊ ಸೆಕೆಂಡ್ ಮಗು ಕೋವಿಡ್ದಿಂದ ಆಗ್ತಾನೆ ಇಲ್ಲ. ಯಾಕಂದರೆ ಎವ್ರಿ ಟೈಮ್ ಶಿ ಗೆಟ್ ಪ್ರೆಗ್ನೆಂಟ್ ಅಬಾರ್ಟ್, ಎವ್ರಿ ಟೈಮ್ ಶಿ ಗೆಟ್ ಪ್ರೆಗ್ನೆಂಟ್ ಮಿಸ್ಕ್ಯಾರೇಜ್, ಈ ಥರ ಆಗ್ತಿದೆ. ಸೊ ಇಂಟರ್ನಲ್ ಓಸ್ ಕ್ಲೋಜರ್ನಲ್ಲಿ ಓಪನಿಂಗ್ನಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಆ ಥರ ಆಗುತ್ತೆ. ಆಮೇಲೆ 4ನೇದಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸರ್ಟನ್ ವೇಟ್ನ ಅವಾಯ್ಡ್ ಮಾಡಬೇಕು. ಲಿಫ್ಟಿಂಗ್ ಅಪ್ ವೇಟು ಅಥವಾ ಬಾಡಿಗೆ ತುಂಬ ಸ್ಟ್ರೇನ್ ಕೊಡೋದು ಅಥವಾ ಟ್ರಾವ್ಲಿಂಗ್ ಮಾಡೋದು, ಈ ಥರ ಮಾಡಿಬಿಟ್ರೆ ಅದು, ಯಾಕಂದರೆ ಇನ್ನು ಗರ್ಭ ಆಶಯನಲ್ಲಿ ಆ ವೂಂಬ್ ಅಥವಾ ಆ ಪರ್ಟಿಕ್ಯುಲರ್ ಸ್ಯಾಕ್ ಏನು ಡೆವಲಪ್ ಆಗಿದ್ದಿರುತ್ತೆ ನೋಡಿ, ಅದು 100% ಅಟ್ಯಾಚ್ ಆಗಿದ್ದಿರಲ್ಲ ಗರ್ಭಕೋಶಕ್ಕೆ ಅಥವಾ ಯೂಟ್ರಸ್ಗೆ. ಅವಾಗಿನ ಫ್ಲೋಟಿಂಗ್ ಸ್ಟೇಜ್ನಲ್ಲಿ ಇರುತ್ತೆ. ಅದು ಜಸ್ಟ್ ಒಂದು ಕ್ಯಾಚಿಂಗ್ ಪೊಸಿಷನಲ್ಲಿ ಇರುತ್ತೆ. ಅದು ಜಸ್ಟ್ ಏನಂದರೆ, ಒಂದು ಗಿಡ ಇವತ್ತೇ ನಾಟಿ ಮಾಡಿದ್ದೀವಿ, 2ನೇ ಅಥವಾ 3ನೇ ದಿನ ನಮ್ಮ ಮಣ್ಣಲ್ಲಿ ಕರೆಕ್ಟಾಗಿ ಬೇರೆ 100% ಫಿಕ್ಸ್ ಆಗಿದ್ದಿರಲ್ಲ, ಜಸ್ಟ್ ನಾವು ಹಿಂಗೆ ಪ್ಲಗ್ ಮಾಡಿಬಿಟ್ರೆ ಬಂದುಬಿಡುತ್ತೆ. ಅದೇ ಒಂದು ಗಿಡ ನಾವು ನಾಟಿ ಮಾಡಿಬಿಟ್ಟು 15-20 ದಿನ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ನೋಡಿದ್ವಿ ಅಂದರೆ ಚೆನ್ನಾಗಿ ಅದು ರೂಟ್ಸ್ ಒಳಗಡೆ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ನಾವು ಎಷ್ಟೋ ಜೋರದಿಂದ ಪ್ಲಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಹೊರಗಡೆ ಬರಲ್ಲ. ಸೊ ಇದೇ ಫಸ್ಟ್ 3 ಮಂತ್ಸ್ನಲ್ಲಿ ಯಾಕೆ ಮಿಸ್ಕ್ಯಾರೇಜ್ ಜಾಸ್ತಿ ಆಗುತ್ತೆ ಅಂದರೆ, ಇನ್ನು ಅಟ್ಯಾಚ್ಮೆಂಟು ಯೂಟ್ರಸ್ಸು, ಅಟ್ಯಾಚ್ಮೆಂಟು ಅದು ಪ್ಲಾಸೆಂಟಲ್ ಡೆವಲಪ್ಮೆಂಟು ಇನ್ನೂ ಅಷ್ಟಾಗಲ್ಲ ಅಂತ ಈ ಟೈಮಲ್ಲಿ ಸ್ವಲ್ಪ ಮಿಸ್ಕ್ಯಾರೇಜ್ ಜಾಸ್ತಿ ಆಗುತ್ತೆ. ಆಮೇಲೆ 5ನೇದಂದರೆ ಸರ್ಟನ್ ಫುಡ್ಸ್. ಸರ್ಟನ್ ಫುಡ್ಸ್ ಅಂದರೆ ಏನು, ಸ್ವಲ್ಪ ಹೀಟ್ ಐಟಮ್ಗಳು. ಫಾರ್ ಎಕ್ಸಾಂಪಲ್ ಎಲ್ಲ ನಮ್ಗೆ ಗೊತ್ತಿರುತ್ತೆ, ಪಪಾಯ ಫ್ರೂಟ್. ಪಪಾಯ ಹಣ್ಣು ಹೀಟ್ ಪೊಟೆನ್ಸಿ ಇರುತ್ತೆ, ಸ್ವಲ್ಪ ಅದರಿಂದ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಸೊ ತಮಗೆ ಅನಿಸ್ತಾ ಇದೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಥವಾ ಪ್ರೆಗ್ನೆಂಟ್ ಸಿಮ್ಟಮ್ಸ್ ಏನಾದರೂ ಇದ್ದರೆ, ಆವಾಗ ನಾವು ಏನು ಮಾಡಬೇಕು, ಸ್ವಲ್ಪ ಪಪಾಯ ತಿನ್ನೋದು ಬಿಡಬೇಕು. ಹೀಟ್ ಐಟಮ್ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಫಸ್ಟ್ 3 ಮಂತ್ಸ್, ಯಾಕಂದರೆ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಮಿಸ್ಕ್ಯಾರೇಜ್. ಆಮೇಲೆ 6ನೇದು ಏನಂದರೆ, ಅದು ಒಂದು ಭಯ, ಅದರದ್ದೊಂದು ಆತಂಕ. 1-2 ಸತಿ ನನಗೆ ಮಿಸ್ಕ್ಯಾರೇಜ್ ಆಗಿದೆ, ಈ ಸತಿನೂ ಮಿಸ್ಕ್ಯಾರೇಜ್ ಆಗುತ್ತೋ ಏನೋ, ಈ ಥರ ಮಿಸ್ಕ್ಯಾರೇಜ್ ಆಗುತ್ತಾನ ಅಂತ ಆ ಒಂದು ಫೋಬಿಯಾ ಅಥವಾ ಆಂಗ್ಸೈಟಿದಿಂದಾನೇ ಸಮ್ಟೈಮ್ಸ್ ಏನಾಗುತ್ತೆ, ಮೈಂಡ್ ನಾವು ಏನು ಯೋಚನೆ ಮಾಡ್ತೀವಿ ಮೈಂಡ್ ಅದೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಿಸ್ಕ್ಯಾರೇಜ್ ಆಗುತ್ತೇನೋ, ಮಿಸ್ಕ್ಯಾರೇಜ್ ಆಗುತ್ತೇನೋ, ಮಿಸ್ಕ್ಯಾರೇಜ್ ಆಗುತ್ತೇನೋ ಅಂದರೆ ಅದು ವಿಚಾರ ಮಾಡಿನೇ ಯಾವುದು ಸಮಸ್ಯೆ ಇಲ್ಲ ಅದಕ್ಕೆ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಥಿಂಕ್ ಮಾಡಿಬಿಟ್ಟು ಬಾಡಿ ಆ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಮೆಂಟಲ್ ಆಸ್ಪೆಕ್ಟು ವೆರಿ ಇಂಪಾರ್ಟೆಂಟ್. ತಾವು ಪ್ರೆಗ್ನೆಂಟ್ ಇದ್ದರೆ ಯುವರ್ ಮೆಂಟಲ್ ಆಸ್ಪೆಕ್ಟ್ ಶುಡ್ ಬಿ ವೆರಿ ಸ್ಟ್ರಾಂಗ್. ನಾನು ಒಂದು ಚೆನ್ನಾಗಿ ಮಗುನ ಪಡಿತೀನಿ, ಚೆನ್ನಾಗಿ ಮಗು ನನ್ನ ಹೊಟ್ಟೆನಲ್ಲಿ ಇದೆ, ಈ ಮಗು ನನ್ನ ಹೊಟ್ಟೆನಲ್ಲಿ ಚೆನ್ನಾಗಿ ರೀತಿ ಬೆಳೀತಾ ಇದೆ, ಈ ಮಗು ನಾನು ಒಳ್ಳೆ ರೀತಿ ಆಹಾರ ತೊಗೋಬೇಕು, ಒಳ್ಳೆ ರೀತಿ ಸಂಸ್ಕಾರ ಕೊಡಬೇಕು, ಮಗು ಹೊಟ್ಟೆನಲ್ಲಿ ಇದ್ದರೆ ಏನೇನು ನೋಡಬೇಕು, ಏನೇನು ನೋಡಬಾರ್ದು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಯಾವುದ್ಯಾವ್ದು ಬಟ್ಟೆ ಹಾಕಬೇಕು, ಯಾವುದ್ಯಾವ್ದು ಬಟ್ಟೆ ಹಾಕಬಾರ್ದು, ಎಲ್ಲ ರೀತಿಯ ಒಂದು ತಾಯಿನ ಇದು ಅಭ್ಯಾಸ ಇರಬೇಕು, ನಾಲೆಜ್ ಇರಬೇಕು. ಆವಾಗ ಏನುತ್ತೆ, ಒಳ್ಳೆ ಶಿಶುನ ಪಡ್ಬೋದು. ಗರ್ಭ ಸಂಸ್ಕಾರ ಅಂತ ಒಂದು ವಿಷಯನೇ ಇದೆ. ಗರ್ಭ ಸಂಸ್ಕಾರ ಬಗ್ಗೆ ಬರುವ ದಿನದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಾನು ಮಾಡ್ತೀನಿ. ಬಟ್ ಇವತ್ತಿನ ಮೇನ್ ಉದ್ದೇಶ ಏನಂತಂದರೆ, ಅಬಾರ್ಷನ್ನು ಅಥವಾ ಮಿಸ್ಕ್ಯಾರೇಜು ಯಾಕಾಗುತ್ತೆ. ಸೊ ನಾನು ಇವಾಗ ಕಾಜಸ್ ಬಗ್ಗೆ ಮಾತಾಡಿದೆ. ಸೊ ಟ್ರೀಟ್ಮೆಂಟ್ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಕಾಸ್ ಆಗಿ ನಾನು ಏನು ಹೇಳಿದಂಗೆಲ್ಲ. ಫಸ್ಟು ಏನಾದರೂ ಕ್ರೋಮೋಸೋಮಲ್ ಡಿಫೆಕ್ಟ್ ಇದ್ದರೆ ಗಂಡ ಹೆಂಡತಿದು ಕಂಪ್ಲೀಟ್ ಕ್ರೋಮೋಸೋಮಲ್ ಸ್ಟಡಿ ಮಾಡಬೇಕು, ಜೀನೋಟೈಪ್ ಸ್ಟಡಿ ಮಾಡಬೇಕು. ಅದರ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಏನು ಪರಿಹಾರ ಅಂತ ತಿಳ್ಕೊಬೇಕು. 1. 2ನೇದು ಇನ್ಫೆಕ್ಷನ್ ಬಗ್ಗೆ ನಾನು ಮಾತಾಡಿದ್ದಾಗ, ಫಾರ್ ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್ ಇದೆ. ಟ್ಯೂಬರ್ಕ್ಲೋಸಿಸ್ 100% ಕ್ಲೀನಾಗಿ ಟ್ರೀಟ್ ಮಾಡುವವರೆಗೆ ಪ್ರೆಗ್ನೆನ್ಸಿಗಾಗಿ ಅಥವಾ ಮಗು ಪಡೆಯೋಕ್ಕಾಗಿ ಟ್ರೈ ಮಾಡಬಾರ್ದು. ಕಂಪ್ಲೀಟ್ಲಿ ಇನ್ಫೆಕ್ಷನ್ ಕ್ಲೀನಾಗಿ ರೆಡಿ ಆದಮೇಲೆ ತಾವು ಮಗುಗಾಗಿ ಪ್ಲಾಟ್ ಮಾಡಿ. 3ನೇದು ಏನಂದರೆ, ತಮಗೆ ನಾನು ಹೇಳಿದಂಗೆ ಪ್ರೆಗ್ನೆನ್ಸಿನಲ್ಲಿ ಟ್ರಾವೆಲಿಂಗ್ ಎಲ್ಲ ಇನ್ ಕೇಸ್ ಸ್ಟಾರ್ಟಿಂಗ್ 3 ಮಂತ್ಸ್ನಲ್ಲಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಆ ಟೈಮ್ನಲ್ಲಿ ದೇರ್ ಆರ್ ಚಾನ್ಸಸ್ ಆಫ್ ಅಬಾರ್ಷನ್ ಜಾಸ್ತಿ. ಯಾವುದೋ ರೀತಿ ಫಿಸಿಕಲಿ ವಿಗರಸ್ ಎಕ್ಸಸೈಸ್ ಮಾಡಿಬಿಟ್ಟು ಅಬಾರ್ಟ್ ಹಾಕಿಂತ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಯಾರು ಕಪಲ್ಸ್ನಲ್ಲಿ ಈ ಥರ ಟೆಂಡೆನ್ಸಿ ಇದೆ, ಬೇಗ ಅಬಾರ್ಷನ್ ಆಗುತ್ತಾ ಅಂತ ಟೆನ್ಷನ್ಸ್ ಇದ್ದರೆ, ಅಥವಾ ಸ್ಪೆಷಲಿ ಸಮ್ ಪೀಪಲ್ ದೇ ಡು ಐ ವಿ ಎಫ್ ಆದ ತಕ್ಷಣ ಅಬಾರ್ಷನ್ ಆಗೋ ಚಾನ್ಸ್ ಇದ್ದರೆ, ಅಂಥ ಕಪಲ್ ಇವನ್ ದೇ ಶುಡ್ ಅವಾಯ್ಡ್ ಸೆಕ್ಸ್. ಯಾಕಂದರೆ ಸೆಕ್ಸ್ ಇಸ್ ಆಲ್ಸೋ ಎ ಒನ್ ವಿಗರಸ್ ಆ್ಯಕ್ಟಿವಿಟಿ. ಆ ಟೈಮ್ನಲ್ಲಿ ಕೂಡ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಅಬಾರ್ಷನ್. ಸೊ ಈ ಥರ ಪದೇ ಅಬಾರ್ಷನ್ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ 3 ಮಂತ್ಸ್ನಲ್ಲಿ ತಾವು ಇಬ್ಬರು ಗಂಡ ಹೆಂಡತಿ ಸೆಕ್ಸ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ನಾನು ಸರ್ಟನ್ ಫುಡ್ಸ್ ಏನು ಹೇಳಿದೆ ಅಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಈ ಥರ ಮಾಡಿ ತಾವು ಮಗು
ತಾವು ಪ್ರೆಗ್ನೆನ್ಸಿಗಾಗಿ ಯೋಚನೆ ಮಾಡ್ತಿದ್ರೆ ಫಸ್ಟ್ 3 ಮಂತ್ಸ್ದಿಂದಾನೇ ಏನು ಮಾಡಬೇಕು, ತಾವು ಯು ಶುಡ್ ಗೆಟ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ರೆಡಿ. ಫಿಸಿಕಲಿ ರೆಡಿ ಆಗಬೇಕಂದ್ರೆ ಏನು ಮಾಡಬೇಕು, ಪೆಲ್ವಿಕ್ ಫ್ಲೋರ್ ಮಸಲ್ನ ಟೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಜಸ್ಟ್ ನೀವು ನಾರ್ಮಲ್ ವಾಕ್ ಮಾಡಬಹುದು, ಅಥವಾ ಹಾಫ್ ಸ್ಕ್ವಾಟ್ಸ್ ಮಾಡ್ಬೋದು, ಅಥವಾ ಸ್ವಲ್ಪ ಯೂಟ್ಯೂಬ್ನಲ್ಲಿ ಯೋಗಾಸನಗಳು ಇರುತ್ತೆ. ಯೂಟ್ರೈನ್ ಕ್ಯಾವಿಟಿನ ಅಥವಾ ಯೂಟ್ರೈನ್ ಗರ್ಭಕೋಶನ ಹೇಗೆ ಸ್ಟ್ರಾಂಗ್ ಮಾಡೋಕ್ಕೆ, ಅದು ಸ್ವಲ್ಪ ನೋಡಿಬಿಟ್ಟು ದಿನನಿಮಿತ್ತ ಸ್ಟಾರ್ಟ್ ಮಾಡಿ. ಫಿಸಿಕಲಿ ಸ್ಟ್ರಾಂಗ್ ಆಗಿರಿ. ಆದಷ್ಟು ವೇಟ್ ಇದ್ದರೆ ಸ್ವಲ್ಪ ವೇಟ್ನ ಡೌನ್ ಮಾಡಿ. ಸೊ ಈ ಥರ ಮಾಡಿಬಿಟ್ಟು ತಾವು ಫಿಸಿಕಲಿ ಆ್ಯಕ್ಟಿವ್ ಇರಿ. ವೆರಿ ಸೇಮ್ ಟೈಮ್ ಮೆಂಟಲಿ ಯು ಶುಡ್ ಬಿ ವೆರಿ ಫೋಕಸ್ ಆ್ಯಂಡ್ ಪಾಸಿಟಿವ್. ನಾನು ಮಗುಗಾಗಿ ಯೋಚನೆ ಮಾಡ್ತಾಯಿದ್ದೀನಿ, ಮಗು ಪಡಿಬೇಕಂತ ನಾನು ಇಚ್ಛೆ ಇದೆ. ಆ ಥರ ನೀವು ಯೋಗ, ಧ್ಯಾನ, ಮಗುಕಾಗಿನೇ ಯೋಚನೆ, ಮಗು ರಿಲೇಟೆಡ್ ವೀಡಿಯೋಸು ಆ ಥರ ನೋಡಿಬಿಟ್ರೆ ಸ್ಲೋಲಿ ಅಲಾಂಗ್ ವಿತ್ ಯುವರ್ ಫಿಸಿಕಲ್ ಮೈಂಡ್ ಅಥವಾ ಫಿಸಿಕಲ್ ಬಾಡಿ, ಯುವರ್ ಮೈಂಡ್ ಆಲ್ಸೋ ಇನ್ವಾಲ್ವ್ ಇನ್ ದ್ಯಾಟ್. ಆವಾಗ ಏನಾಗುತ್ತೆ, ಇವೆಲ್ಲ ರಿಪೀಟೆಡ್ಲಿ ಅಬಾರ್ಷನ್ಸು ಅಥವಾ ಗರ್ಭಸ್ರಾವ ಅಥವಾ ಗರ್ಭಪತನ ಏನಾಗ್ತಾ ಇದೆ ಅದು ಆಗಲ್ಲ. ನಮಸ್ಕಾರ.